ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ತೋಟದಾಗಿನ ಬಾಳೆಹಣ್ಣಿನ ಗಿಡ ತೋರಿಸ್ತಾನು. ನೀನು ಸಾಯಂಕಾಲ ಈ ರೀತಿ ಮೋಡ ಕವಿದ ವಾತಾವರಣ ಆಗಿತ್ತು ರೀ, ಭಾರಿ ಮೋಡ ಆಗಿತ್ತು. ಕಾರಂಗೆ ಮಳೆ ಏನು ಬರಲಿಲ್ಲ. ಬೇರೆ ಕಡೆ ಮಳೆ ಆಯ್ತು, ನಿಮ್ಮ ಕಡೆ ಮಳೆ ಆಗೈತಿ ಇಲ್ಲ ಅಂತೇಳಿ ಕಮೆಂಟ್ ಮಾಡಿರಿ. ಇವು ಪಪ್ಪಾಯಿ ಗಿಡ ಹಚ್ಚಿದ್ವಿ ನೋಡ್ರಿ, ಪಪ್ಪು ಗಿಡ ಸೈಡ್ ಕೈಲಿ ಟಿಸಿ ಐತಿ ಬಾಳೆ ಗಿಡದಾಗ ಒಂದು. ಇವ ನೋಡ್ರಿ ಜವಾರಿ ಬಾಳೆಹಣ್ಣಿನ ಗಿಡ ಅದ. ಒಂದು 100 ಬಾಳೆ ಗಿಡ ಹಚ್ಚಿದೀವಿ ರೀ. ಈ ರೀತಿ ಜವಾರಿ ಗಿಡ ಹೆಂಗೆ ಗುರ್ತಿಸ್ತಂದ್ರೆ ಈ ರೀತಿ ಬಾಡಿ ಬೆಳ್ಳಗಿರ್ತೈತಿ, ಗಿಡನೂ ಬೆಳ್ಳಗಿರ್ತೈತಿ, ಎಲಿನೂ ಈ ರೀತಿ ಅಗಲ ಬೆಳ್ಳಗಿರ್ತಾವೆ ನೋಡ್ರಿ, ಕಾಣತೈತಿ ನಿಮ್ಗೆ. ಆಮೇಲೆ ಜವಾರಿ ಬಾಳೆಹಣ್ಣಿಗೆ ಏನು ಇರ್ತಾವೆ ಈ ರೀತಿ ನೋಡ್ರಿ, ಏನು ಕಾಣಕತ್ತೈತಿ ನಿಮ್ಗೆ. ಆಮೇಲೆ ನಾವು ಏನು ಮಾಡೀವ್ರಿ, ಒಂದು ಬಡ್ಡಿಗೆ 3 ದೊಡ್ಡದಾವು, 3 ಸಣ್ಣ ಬಿಟ್ಟಿದೀವ್ರಿ. ಸಣ್ಣ ಮರಿ ಭಾಳ ಮರಿ ಬಿಡಂಗಿಲ್ಲ, ಮರಿ ಉಳ್ದಿದ್ದು ಕೂದು ಹೋಗಿತೀವಿ. ಯಾಕಂದ್ರೆ ಕಾಯಿ ಶಕ್ತಿ ಹೋಗಂಗಿಲ್ಲ, ಎಲ್ಲ ಮರಿಗೆ ಶಕ್ತಿ ಹೋಗೈತಿ ನೋಡ್ರಿ. ಇದು 3 ತಿಂಗಳದ ಗಡ ಐತಿ ಈಗ, ಅಂದ್ರೆ 3 ತಿಂಗಳಾಗ ಈ ಬಾಳೆಕಾಯಿ ಒಂದೊಂದಕ್ಕೆ 4 ರೀ, ಒಂದೊಂದು 5 ತಿಂಗಳ ಕೊಯ್ಲಾಕ ಬಂದವ್ರಿ. ಇನ್ನೂ ಗಿಡದಾಗ ಹಣ್ಣಾಗುತ್ತಾನ ಅಂಥೇಳಿ ವೇಟ್ ಮಾಡತ್ತೀವಿ. ಇದು ನೋಡ್ರಿ ಈಗ 3 ತಿಂಗಳದ ಕಾಯಿ ಐತ್ರಿ ಇದು. ಈಗ ನಾ 5 ತಿಂಗಳು ಆದ್ಬೇಕು ಹಣ್ಣಾಕೈತಿ. ಎನಿಸ್ ತೋರಿಸ್ಲಕತ್ತ ನಾ ನಿಮ್ಗೆ ಒಂದು ಡಜನ್ ಒಳಗೆ ಎಷ್ಟು ಕಾಯಿ ಅದಾವ ಅಂತೇಳಿ ನೋಡ್ರಿ. ಟೋಟಲ್ 21 ಕಾಯಿ ಅದಾವ್ರಿ ಇದ್ರೊಳಗೆ. ಮ್ಯಾಗಿನ ಡಜನ್ ಒಳಗೆ ಕೆಳಗೆ ಹೋದಂಗೆ ಡಜನ್ದೊಳಗೆ ಕಮ್ಮಿ ಹಾಕವ್ರಿ. ಕಾಯಿ ಸಣ್ಣನೂ ಇರ್ತಾವೆ ಕೆಳಗಡೆ. ಮ್ಯಾಲಿಂದ ಫಸ್ಟ್ನೇದು ಅಷ್ಟೇ ದಪ್ಪ, ಆಮೇಲೆ ಹೆಚ್ಚು ಬಿದ್ದಿರ್ತಾವೆ ಕಾಯಿ. ನೋಡ್ರಿ ಬಾಡಿ ಯಾವ ರೀತಿ ದಪ್ಪ ಇದು ಜವಾರಿ ಕಾಯಿ ಅಂತೇಳಿ ಕಾಣತೈತಿ ನಿಮ್ಗೆ. ಇದಕ್ಕೆ ಎಲ್ಲ ತಿಪ್ಪಿ ಗೊಬ್ಬರನ ಹಾಕಿ ಬೆಳೆಸಿದ್ರಿ. ಆಮೇಲೆ ನೀರು ಫುಲ್ ಬಿಡ್ಬೇಕಾಕೈತ್ರಿ ಬಾಳೆ ಗಿಡಕ್ಕೆ, ಕೌಲಿ ತುಂಬಿ. ಅವಾಗ ಬಾಳೆಹಣ್ಣು ದಪ್ಪ ಚಂದ ಆಕಾವ್ರಿ, ಕಲರು ಚಂದ ಬರ್ತೈತ್ರಿ. ಆಮೇಲೆ ನೋಡ್ರಿ ಯಾವುದು ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ್ರಿ ನಾವು, ಯಾವ ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ಈ ರೀತಿ ಎಲ್ಲ ಕೊಯ್ಲಾಕ ಬಂದೈತ್ರಿ. 5 ತಿಂಗಳಾಗೈತಿ ನೋಡ್ರಿ. ಇದು ಕಾಯಿ ಹಣ್ಣಿಗೆ ಬಂದೈತಿ, ಇನ್ನೂ ಹಣ್ಣಾಗಿಲ್ಲ. ವೇಟ್ ಮಾಡ್ಲಾತಿದ್ವಿ, ಒಂದು ಗಿಡದಾಗ ಹಣ್ಣು ಆತಂದ್ರೆ ಆಮೇಲೆ ಕೋದ್ ಹಣ್ಣು ಹಾಕ್ತೀವಿ. ಇದು ಹೈಬ್ರಿಡ್ ನೋಡ್ರಿ, ಹೊಸ ಬಾಳೆಹಣ್ಣಿನ ಗಿಡ ರೀ. ಈ ರೀತಿ ಕರ್ರಿಗೆ ಇರ್ತೈತಿ ನೋಡ್ರಿ, ಕಾಣತೈತಿ ನಿಮಗೆ ಬಾಡಿ ಇದ್ರದ. ಆಮೇಲೆ ಒಂದು ಸ್ವಲ್ಪ ಗಿಡ ಸಣ್ಣ ಇರ್ತೈತಿ ರೀ, ಆದ್ರೆ ಗಡ ದಪ್ಪ ಬಿಡ್ತೈತಿ ರೀ ಇದ್ರದ ಉದ್ದ. ಆಮೇಲೆ ಕಾಯಿನೂ ಹೆಚ್ಚಿರ್ತಾವ್ರಿ. ಇಳುವರಿ ಹೆಚ್ಚು ಹೊಂಡೋದು ಇದು ಹೈಬ್ರಿಡ್ ರೀ. ಆದ್ರೆ ಜವಾರಿ ಕಮ್ಮಿ ಹೊಣ್ತೈತಿ, ಆದ್ರೆ ಟೇಸ್ಟಿಗೆ ತಿನ್ಲಾಕ ಜವಾರಿ ಚಲೋ ರೀ. ಇವು ನೋಡ್ರಿ, ಇದು ಹೈಬ್ರಿಡು ಕಾಯಿ ಈ ರೀತಿ ಏನಿರಂಗಿಲ್ಲ, ಸಪ್ಪೆ ಇರ್ತೈತಿ. ಎನಿಸ್ ತೋರಿಸ್ತಾನೆ ನಿಮ್ಗೆ ಎಷ್ಟು ಬಿದ್ದಾವ ಒಂದು ಡಜನ್ ಒಳಗೆ ಅಂಥೇಳಿ. ನಿಮ್ಗೆ ಇಳುವರಿ ಜಾಸ್ತಿ ಯಾಕೆ ಬೀಳ್ತೈತಿ ಅಂತ ಹೇಳಿದ್ರೆ ಇದು ಎನಿಸಿದ್ ನೋಡ್ರಿ. ಒಂದು ಡಜನ್ ಒಳಗೆ 36 ಕಾಯಿ ಅದಾವ್ರಿ. ಅವು 21 ಇದ್ದು ರೀ ಒಂದು ಡಜನ್ ಒಳಗೆ, ಮೇಲಿನ ಡಜನ್ ಒಳಗೆ. ನೋಡ್ರಿ ಇಳುವರಿ ಭಾರಿ ಇದ್ರದ. ಮಾರಾಟಕ್ಕೆ ಹೊಸೈ ಚಲೋ ರೀ, ಅದ್ರ ರೇಟ್ ಕಮ್ಮಿ ಇರ್ತೈತಿ. ಜವಾರಿ ಕಾಯಿದ ರೇಟ್ ಹೆಚ್ಚಿರ್ತೈತಿ ರೀ. ಇವೆಲ್ಲ ಜವಾರಿ ಕಾಯಿನ ಅದಾವ್ರಿ. ನಮ್ಮ ಎಲ್ಲ 100 ಗಿಡಗಳಿಗೆ 75 ಜವಾರಿ ಅದಾವ, ಒಂದು 25 ಹೈಬ್ರಿಡ್ ಅದಾವ್ರಿ. ನಮ್ಮ ಸ್ನೇಹಲ್ನು ಭಾರಿ ಖುಷಿ ಪಟ್ಟಿಡ್ರಿ, ಬಾಳೆ ಗಿಡ ಅಂದ್ರೆ ಬಾಳೆ ತೋಟದಾಗ ಕರ್ಕೊಂಡು ಬರ್ನ ನೋಡ್ರಿ, ಮಸ್ತ್ ಚಲೋ ಅದಾವ ಬಾಳೆ ಗಿಡ ಅಂತ ಹೇಳತ್ತಾಳು. ಲೈಕ್ ಮಾಡ್ರಿ ಅಂತ ಹೇಳ್ತಾಳು. ಲಾಸ್ಟಿಗೆ ಒಂದು ಮಸ್ತ್ ಖುಷಿಯಾಗಿ ಬಾಳೆ ತೋಟದಾಗ ಒಂದು ಡ್ಯಾನ್ಸು ಮಾಡಿದ್ವು, ಕಾಣತೈತಿ ನಿಮ್ಗೆ. ನೋಡ್ರಿ ನಮ್ಮ ಸ್ನೇಹಲ್ ಡ್ಯಾನ್ಸದು ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ನಮ್ಮ ಬಾಳೆ ತೋಟ ನೋಡಿ. ನೋಡ್ರಿ ಈಗ ಸಾಯಂಕಾಲ ಆಯ್ತು, ಇಲ್ಲಿದ ಟಿಸಿ ಅಂತಿಕಿಂದ ಹಾದೈತಿ. ಈಗ ಸೈಡ್ಗೆ ಹೋಗೋನು, ಇನ್ನು ಸೂರ್ಯನೂ ಮುಳುಗಾಕತ್ತಾನು, ಅಂದ್ರೆ ಸೂರ್ಯಾಸ್ತ ಆಗೋ ಟೈಮ್ ಆಯಿತು. ಸ್ಟೋರ್ ರೂಮ್ ಅಂತಿಕಿಂದ ಅದು ಮನೆಗೆ ಹೋಗೋನು. ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ.